ಗುರುತ್ವಾಕರ್ಷಣೆ ಇದ್ದಕ್ಕಿದ್ದಂತೆ 10 ನಿಮಿಷಗಳ ಕಾಲ ಕೆಲಸ ಮಾಡುವುದನ್ನು ನಿಲ್ಲಿಸಿದರೆ ಏನಾಗುತ್ತದೆ? ಗುರುತ್ವಾಕರ್ಷಣೆ ಸುಮ್ಮನೆ ನಿಂತರೆ ಏನಾಗುತ್ತದೆ? ಶಾಶ್ವತವಾಗಿ ಅಲ್ಲ, 10 ನಿಮಿಷಗಳ ಕಾಲ ಮಾತ್ರ ನಿರುಪದ್ರವವೆನಿಸುತ್ತದೆ. ಸರಿ, ವಾಸ್ತವವಾಗಿ ಇದು ವಿಶ್ವದ ಇತಿಹಾಸದಲ್ಲಿ ಅತ್ಯಂತ ವಿನಾಶಕಾರಿ ಮತ್ತು ಭಯಾನಕ ಕ್ಷಣಗಳಲ್ಲಿ ಒಂದಾಗಿರುತ್ತದೆ. ಗುರುತ್ವಾಕರ್ಷಣೆ ಇದ್ದಕ್ಕಿದ್ದಂತೆ 10 ನಿಮಿಷಗಳ ಕಾಲ ಕಣ್ಮರೆಯಾದಲ್ಲಿ ಏನಾಗುತ್ತದೆ? ಅದು ನಿಮ್ಮನ್ನು ಭೂಮಿಯಲ್ಲಿ ಇರಿಸುವ, ನೀವು ಉಸಿರಾಡುವ ಗಾಳಿಯನ್ನು ಹಿಡಿದಿಟ್ಟುಕೊಳ್ಳುವ, ಸಾಗರಗಳನ್ನು ಸ್ಥಳದಲ್ಲಿ ಇರಿಸುವ ಮತ್ತು ಸಂಪೂರ್ಣ ಗ್ಯಾಲಕ್ಸಿಗಳನ್ನು ಒಟ್ಟಿಗೆ ಬಂಧಿಸುವ ಅದೃಶ್ಯ ಶಕ್ತಿ. ಅದು ಇಲ್ಲದೆ ಯಾವುದೇ ರಚನೆ ಇಲ್ಲ, ಸ್ಥಿರತೆ ಇಲ್ಲ, ಕೇವಲ ಅವ್ಯವಸ್ಥೆ. ಈ ಘಟನೆಯನ್ನು ಊಹಿಸೋಣ. ಒಂದು ಕ್ಷಣ ಎಲ್ಲವೂ ಸಾಮಾನ್ಯ, ಪಕ್ಷಿಗಳು ಹಾರುತ್ತಿವೆ, ಜನರು ನಡೆಯುತ್ತಿದ್ದಾರೆ, ಸಾಗರಗಳು ಪ್ರಪಂಚದಾದ್ಯಂತ ಶಾಂತವಾಗಿ ಹರಡಿಕೊಂಡಿವೆ. ನಂತರ ಇದ್ದಕ್ಕಿದ್ದಂತೆ ಎಚ್ಚರಿಕೆ ಇಲ್ಲದೆ ಗುರುತ್ವಾಕರ್ಷಣೆ ಇಲ್ಲದಂತೆ ಆಗುತ್ತದೆ. ಇದು ವೈಜ್ಞಾನಿಕ ಕಾದಂಬರಿ ಚಲನಚಿತ್ರವಲ್ಲ, ಇದು ಭೌತಶಾಸ್ತ್ರದ ಅಂತ್ಯಕಾಲ. ಗುರುತ್ವಾಕರ್ಷಣೆಯು ನಿಮ್ಮನ್ನು ಆಧಾರವಾಗಿರಿಸದಿದ್ದರೆ ನೀವು ತಕ್ಷಣವೇ ತೂಕರಹಿತರಾಗುತ್ತೀರಿ. ನೀವು ಒಳಾಂಗಣದಲ್ಲಿದ್ದರೆ ನೀವು ತೇಲುತ್ತಾ ಚಾವಣಿಯಿಂದ ಪುಟಿಯಬಹುದು. ಆದರೆ ನೀವು ಹೊರಗಿದ್ದರೆ ಇದು ಸಂಪೂರ್ಣವಾಗಿ ವಿಭಿನ್ನ ಕಥೆ. ನೆನಪಿಡಿ, ಭೂಮಿಯು ಸಮಭಾಜಕದಲ್ಲಿ ಗಂಟೆಗೆ ಸುಮಾರು 1670 ಕಿಲೋಮೀಟರ್ ವೇಗದಲ್ಲಿ ತಿರುಗುತ್ತದೆ. ಗುರುತ್ವಾಕರ್ಷಣೆಯು ನಿಮ್ಮನ್ನು ನೆಲಕ್ಕೆ ಇಳಿಸುವುದರಿಂದ ನಿಮಗೆ ಅದು ಅನಿಸುವುದಿಲ್ಲ. ಆದರೆ ಆ ಬಲ ಕಣ್ಮರೆಯಾದ ಕ್ಷಣ ನೀವು ನೇರ ರೇಖೆಯಲ್ಲಿ ಉಡಾಯಿಸಲ್ಪಡುತ್ತೀರಿ. ಜಡತ್ವದಿಂದಾಗಿ ತೀವ್ರ ವೇಗದಲ್ಲಿ ಮೇಲ್ಮೈಯಿಂದ ಹಾರಿಹೋಗುತ್ತೀರಿ. ಕಾರುಗಳು ರಸ್ತೆಗಳಿಂದ ಮೇಲಕ್ಕೆತ್ತುತ್ತವೆ, ರೈಲುಗಳು ಹಳಿತಪ್ಪಿ ತೇಲುತ್ತವೆ, ರಚನಾತ್ಮಕ ಅಸ್ಥಿರತೆಯಿಂದ ಕಟ್ಟಡಗಳು ಒಡೆಯಲು ಪ್ರಾರಂಭಿಸುತ್ತವೆ. ಗುರುತ್ವಾಕರ್ಷಣೆಯು ನಮ್ಮ ವಾತಾವರಣವನ್ನು ಸ್ಥಳದಲ್ಲಿ ಹಿಡಿದಿಟ್ಟುಕೊಳ್ಳುತ್ತದೆ. ಅದು ಇಲ್ಲದೆ ಗಾಳಿಯು ಬಾಹ್ಯಾಕಾಶಕ್ಕೆ ತೇಲಲು ಪ್ರಾರಂಭಿಸುತ್ತದೆ. ಸೆಕೆಂಡುಗಳಲ್ಲಿ ಒತ್ತಡಕ್ಕೊಳಗಾದ, ಮುಚ್ಚಿದ ಜಾಗದಲ್ಲಿಲ್ಲದಿದ್ದರೆ ಉಸಿರಾಟ ಅಸಾಧ್ಯವಾಗುತ್ತದೆ. ವಿಮಾನಗಳು ಇನ್ನು ಮುಂದೆ ಹಾರಲು ಸಾಧ್ಯವಿಲ್ಲ, ಲಿಫ್ಟ್ ಅಥವಾ ಗಾಳಿಯ ಒತ್ತಡವಿಲ್ಲದೆ ಅವು ಹಾರಲು ಸಾಧ್ಯವಿಲ್ಲ, ಮತ್ತು ವಾತಾವರಣದ ಪದರಗಳು ಕಳಚಿದಾಗ ಆಕಾಶವು ಭಯಾನಕವಾಗಿ ಕತ್ತಲೆಯಾಗುತ್ತದೆ. ಮುಂದೆ ಶತಕೋಟಿ ಟನ್ಗಳಷ್ಟು ನೀರು ಸಾಗರಗಳು ಮೇಲೇರುತ್ತವೆ, ತೇಲುತ್ತವೆ ಮತ್ತು ದೈತ್ಯಾಕಾರದ, ಆಕಾರವಿಲ್ಲದ ಗುಳ್ಳೆಗಳಾಗಿ ಚದುರಲು ಪ್ರಾರಂಭಿಸುತ್ತವೆ. ಹಡಗುಗಳು, ಸಮುದ್ರ ಜೀವಿಗಳು ಮತ್ತು ಸಂಪೂರ್ಣ ಕರಾವಳಿಗಳು ಗಾಳಿಯಲ್ಲಿ ಎಸೆಯಲ್ಪಡುತ್ತವೆ. ಅಲೆಗಳು ದಡಕ್ಕೆ ಅಪ್ಪಳಿಸುವ ಬದಲು ಆಕಾಶಕ್ಕೆ ಮೇಲಕ್ಕೆ ಏರಿದಾಗ ಕಡಲತೀರದಲ್ಲಿ ಇರುವುದನ್ನು ಕಲ್ಪಿಸಿಕೊಳ್ಳಿ. ಮತ್ತು ನೆನಪಿಡಿ, ಮೇಲಕ್ಕೆ ಹೋಗುವುದು ಅಂತಿಮವಾಗಿ ಕೆಳಗೆ ಬರಲೇಬೇಕು. ಭೂಮಿಯ ಸುತ್ತ ತಿರುಗುವ ಚಂದ್ರ, ಉಪಗ್ರಹಗಳು ಮತ್ತು ಭೂಮಿಯ ಸ್ವಂತ ಕಕ್ಷೆಯು ಗುರುತ್ವಾಕರ್ಷಣೆಯ ಮೇಲೆ ಅವಲಂಬಿತವಾಗಿದೆ. ಅದು ಇಲ್ಲದಿದ್ದರೆ ಚಂದ್ರ ದೂರ ಸರಿಯುತ್ತದೆ, ಉಪಗ್ರಹಗಳು ತಪ್ಪುದಾರಿಗೆಳೆಯುತ್ತವೆ ಮತ್ತು ಸೂರ್ಯನ ಸುತ್ತ ಭೂಮಿಯ ಮಾರ್ಗವು ಅಸ್ಥಿರಗೊಳ್ಳುತ್ತದೆ. ಗುರುತ್ವಾಕರ್ಷಣೆಯು ಹೆಚ್ಚು ಕಾಲ ದೂರ ಉಳಿದಷ್ಟು ಪರಿಣಾಮಗಳು ಹೆಚ್ಚು ಅನಿರೀಕ್ಷಿತ ಮತ್ತು ಅಪಾಯಕಾರಿಯಾಗುತ್ತವೆ. 10 ನಿಮಿಷಗಳ ಅಡಚಣೆಯೂ ಸಹ ಗ್ರಹಗಳ ಜೋಡಣೆ ಮತ್ತು ಉಬ್ಬರವಿಳಿತದ ವ್ಯವಸ್ಥೆಗಳನ್ನು ದಶಕಗಳವರೆಗೆ ಅಥವಾ ಶಾಶ್ವತವಾಗಿ ಎಸೆಯಬಹುದು.